ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಲ್ಯಾಂಬೋರ್ಗಿನಿ ಸ್ನೇಹಿತರೆ, ನಿಮಗೆಲ್ಲ ಈ ಲ್ಯಾಂಬೋರ್ಗಿನಿ ಕಾರಿನ ಬಗ್ಗೆ ಗೊತ್ತಿರಬಹುದು. ನಿಮ್ಮ ಫೇವರೇಟ್ ಕಾರುಗಳ ಲಿಸ್ಟ್ನಲ್ಲಿ ಈ ಲ್ಯಾಂಬೋರ್ಗಿನಿ ಕಾರು ಕೂಡ ಇರಬಹುದು. ಇದೊಂದು ಸ್ಪೋರ್ಟ್ಸ್ ಕಾರು, ನೋಡೋದಕ್ಕೆ ಜಬರ್ದಸ್ತ್ ಆಗಿದೆ, ಅದ್ಭುತವಾದ ಲುಕ್ ಹೊಂದಿದೆ, ಎಷ್ಟು ಕ್ಲಾಸಿಯಾಗಿದೆಯೋ ಅಷ್ಟು ದುಬಾರಿ ಕೂಡ ಹೊಂದಿದೆ. ಹೀಗೆ ಲ್ಯಾಂಬೋರ್ಗಿನಿ ಕಾರಿನ ಬಗ್ಗೆ ನಿಮಗೆಲ್ಲ ಅಲ್ಪ ಸ್ವಲ್ಪ ಗೊತ್ತಿರಬಹುದು. ಆದರೆ ಈ ಲ್ಯಾಂಬೋರ್ಗಿನಿ ಕಾರನ್ನ ತಯಾರಿಸಿದ ಆ ವ್ಯಕ್ತಿಯ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಆತ ಒಬ್ಬ ಕೈದಿಯಾಗಿದ್ದವನು, ಫೆರಾರಿ ಕಂಪನಿಯಿಂದ ಅವಮಾನವನ್ನು ಅನುಭವಿಸಿದವನು. ಅವಮಾನ ಒಬ್ಬ ವ್ಯಕ್ತಿಯನ್ನು ಹೇಗೆ ಬದಲಾಯಿಸುತ್ತೆ, ಅವಮಾನಕ್ಕೆ ಸಫಲತೆಯಿಂದ ಹೇಗೆ ಉತ್ತರ ಕೊಡಬೇಕನ್ನೋದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟವನಿವನು. ಬನ್ನಿ, ಹಾಗಾದರೆ ಇವತ್ತು ನಾವು ಲ್ಯಾಂಬೋರ್ಗಿನಿ ಸಕ್ಸಸ್ ಸ್ಟೋರಿಯ ಬಗ್ಗೆ ತೋರಿಸ್ತೀವಿ. ಆದರೆ ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಈ ವಿಡಿಯೋ ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ಸ್ಫೂರ್ತಿಯ ಬೆಳಕು ಮೂಡಿಸಬಹುದು. ಸ್ನೇಹಿತರೆ, ಅದು 1916 ಏಪ್ರಿಲ್ 28 ಇಟಲಿಯ ಒಂದು ಪುಟ್ಟ ನಗರದಲ್ಲಿ ಫೆರಾಸಿಯೋ ಲ್ಯಾಂಬೋರ್ಗಿನಿಯ ಜನನವಾಗುತ್ತೆ. ಇವರು ಸಾಧಾರಣ ರೈತ ಕುಟುಂಬದಲ್ಲಿ ಜನಿಸಿದವರು. ಫೆರಾಸಿಯೋ ಅವರ ತಂದೆ ತಾಯಿ ದ್ರಾಕ್ಷಿ ಕೃಷಿ ಮಾಡ್ತಾ ಇದ್ರು, ಹಾಗೂ ಆ ದ್ರಾಕ್ಷಿಯಿಂದ ವೈನ್ ತಯಾರಿಸ್ತಾ ಇದ್ರು. ತಂದೆ ತನ್ನ ಮಗನಿಗೂ ಕೂಡ ವೈನ್ ತಯಾರಿಸೋದು ಹೇಗೆ ಅನ್ನೋದನ್ನು ಹೇಳಿಕೊಡ್ತಾ ಇದ್ರು. ತನ್ನ ತಂದೆ ಹೇಳಿದನ್ನು ಫೆರಾಸಿಯೋ ಕೂಡ ಕೇಳಿಸ್ಕೊಳ್ತಾ ಇದ್ರು. ಆದರೆ ಅವರು ಕೃಷಿ ಬಗ್ಗೆ ಅಷ್ಟೊಂದು ಆಸಕ್ತಿ ಹೊಂದಿರಲಿಲ್ಲ. ಅವರು ಮೆಕ್ಯಾನಿಕಲ್ ಫೀಲ್ಡ್ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದರು. ಅವರು ಕೃಷಿಯಲ್ಲಿ ಬಳಸುವ ಟ್ರ್ಯಾಕ್ಟರ್ ಸೇರಿದಂತೆ ಬೇರೆ ಬೇರೆ ಉಪಕರಣಗಳನ್ನು ಉಪಯೋಗಿಸ್ತಾ ಇದ್ರು. ಅದು ರಿಪೇರಿಗೆ ಬಂದರೆ ಅದನ್ನು ರಿಪೇರಿ ಕೂಡ ಸ್ವತಃ ಅವರೇ ಮಾಡಿಕೊಳ್ತಾ ಇದ್ರು. ನಂತರ ಇದೇ ಆಸಕ್ತಿಯಲ್ಲಿ ಫೆರಾಸಿಯೋ ಮೆಕ್ಯಾನಿಕಲ್ ಕಾಲೇಜ್ಗೆ ಸೇರ್ಪಡೆ ಆಗ್ತಾರೆ. ಮೆಕ್ಯಾನಿಕಲ್ ಆಗುವ ಕನಸು ಮೊದಲೇ ಹೊಂದಿದ್ರು. ಹಾಗಾಗಿ ತನ್ನ ಎಜುಕೇಷನ್ ಕಂಪ್ಲೀಟ್ ಆದ ನಂತರ ಕವಲಿಯರ್ ರಿಗ್ ಅನ್ನೋ ಮೆಕ್ಯಾನಿಕಲ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಈ ಕಂಪನಿಯು ಸೈನ್ಯಕ್ಕೆ ಸಂಬಂಧಪಟ್ಟ ಮಷಿನ್ಸ್ಗಳನ್ನ ಮೇಂಟೈನ್ ಮಾಡ್ತಾ ಇತ್ತು. ಈ ಕಂಪನಿಯಲ್ಲಿ ಫೆರಾಸಿಯೋ ಎಲ್ಲ ಕೆಲಸವನ್ನು ಕಲಿತುಕೊಳ್ತಾರೆ. ನಂತರ 2ನೇ ವಿಶ್ವಯುದ್ಧದ ಸಂದರ್ಭದಲ್ಲಿ ಇಟಾಲಿಯನ್ ರಾಯಲ್ ಫೋರ್ಸ್ಗೆ ಸೇರಿಕೊಳ್ತಾರೆ. ಅಂದರೆ ಇಟಲಿಯ ವಾಯುಸೇನೆಯಲ್ಲಿ ವರ್ಕ್ ಮಾಡಲು ಪ್ರಾರಂಭ ಮಾಡ್ತಾರೆ. ಹೀಗಿರುವಾಗ ಫೆರಾಸಿಯೋ ಇದ್ದ ಪ್ರದೇಶವನ್ನು ಜರ್ಮನಿಯ ಸೇನೆ ವಶಕ್ಕೆ ಪಡೆದುಕೊಳ್ಳುತ್ತೆ. ಹಾಗಾಗಿ ಅಲ್ಲಿರುವ ಎಲ್ಲರನ್ನ ಜರ್ಮನಿಯ ಸೇನೆಯು ಬಂಧನ ಮಾಡಿ ಜೈಲಿಗೆ ಹಾಕತ್ತೆ. ಹೀಗೆ ಬಂಧನಕ್ಕೊಳಪಟ್ಟವರಲ್ಲಿ ಫೆರಾಸಿಯೋ ಕೂಡ ಒಬ್ಬರಾಗಿದ್ರು. ವಿಶ್ವ ಯುದ್ಧದ ಸಂದರ್ಭದಲ್ಲಿ ಬಂಧನ ಮಾಡಿದವರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಹಾಗೂ ಆ ಸಂದರ್ಭದಲ್ಲಿ ಫೆರಾಸಿಯೋ ಕೂಡ ಘನಘೋರ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಆದರೆ ಫೆರಾಸಿಯೋ ತನ್ನ ಮೆಕ್ಯಾನಿಕಲ್ ಸ್ಕಿಲ್ಲನ್ನು ಅಲ್ಲೂ ಕೂಡ ಬಿಟ್ಟಿರಲಿಲ್ಲ. ಫೆರಾಸಿಯೋ ಕೈದಿಯಾಗಿದ್ದರೂ ಕೂಡ ತನ್ನ ಮೆಕ್ಯಾನಿಕಲ್ ಸ್ಕಿಲ್ಲನ್ನು ಉಪಯೋಗಿಸಿಕೊಂಡು ಹಲವಾರು ಮಷಿನ್ಸ್ಗಳನ್ನ ರಿಪೇರಿ ಮಾಡ್ತಾರೆ, ಹಾಗೂ ಜರ್ಮನ್ ಸೈನ್ಯಕ್ಕೆ ಸಂಬಂಧಪಟ್ಟ ಹಲವಾರು ವಾಹನಗಳನ್ನ ರೆಡಿ ಮಾಡ್ತಾರೆ. ಹಾಗಾಗಿ ಇದನ್ನೆಲ್ಲವನ್ನ ನೋಡಿದ ಜರ್ಮನ್ ಸೈನ್ಯ ಇವರನ್ನ ಬಿಟ್ಟು ಹೊರ ಕಳಿಸುತ್ತೆ. ಫೆರಾಸಿಯೋ ಜೈಲಿನಿಂದ ಹೊರಬಂದ ನಂತರ ಅವರಿಗೆ ಒಂದೊಂದೇ ಸಂಕಷ್ಟಗಳು ಎದುರಾಗುತ್ತೆ. ಫೆರಾಸಿಯೋ ಪತ್ನಿ ತನ್ನ ಮೊದಲ ಮಗುವಿಗೆ ಜನ್ಮ ನೀಡಿ ಸಾವನ್ನಪ್ಪುತ್ತಾರೆ. ಇದೆಲ್ಲದರ ನಡುವೆ ಫೆರಾಸಿಯೋ ತನ್ನ ಮೆಕ್ಯಾನಿಕಲ್ ವರ್ಕನ್ನು ಮುಂದುವರಿಸ್ತಾರೆ. ಟ್ರಕ್, ಲಾರಿ, ಟ್ರ್ಯಾಕ್ಟರ್, ಆರ್ಮಿ ವಾಹನಗಳನ್ನ ರಿಪೇರಿ ಮಾಡ್ತಾರೆ. ಹೀಗಿರುವಾಗ ಒಂದು ದಿನ ಫೆರಾಸಿಯೋಗೆ ಅವರ ತಂದೆಯಿಂದ ಪತ್ರ ಬರುತ್ತೆ. ನಮಗೆ ಕೃಷಿ ಮಾಡೋದಕ್ಕೆ ಒಂದು ಟ್ರ್ಯಾಕ್ಟರ್ನ ಅವಶ್ಯಕತೆ ಇದೆ, ಹಾಗಾಗಿ ನೀನೊಂದು ಟ್ರ್ಯಾಕ್ಟರ್ ತಯಾರಿಸಿ ಕೊಡ್ತೀಯ ಅಂತ ಆ ಪತ್ರದಲ್ಲಿ ಬರೆದಿರುತ್ತಾರೆ. ಅಲ್ಲಿಂದ ಫೆರಾಸಿಯೋ ತಲೆಯಲ್ಲಿ ಒಂದು ಐಡಿಯಾ ಓಡುತ್ತೆ. ನಾಣ್ಯಕ್ಕೆ ಕೃಷಿಗೆ ಸಂಬಂಧಪಟ್ಟ ಉಪಕರಣಗಳನ್ನು ತಯಾರಿಸಬಾರದು, ಮುಂದೆ ಅದನ್ನು ಮಾರಾಟ ಮಾಡಬಹುದಲ್ಲ, ಇಂಥದ್ದೊಂದು ಪ್ರಯತ್ನ ಮಾಡಿದರೆ ಹೇಗೆ ಅನ್ನೋ ಯೋಚನೆ ಫೆರಾಸಿಯೋ ತಲೆಯಲ್ಲಿ ಓಡುತ್ತೆ. ಆದರೆ ಇದನ್ನು ಪ್ರಾರಂಭಿಸೋದು ಅಷ್ಟು ಸುಲಭವಾಗಿರಲಿಲ್ಲ. ಅದಕ್ಕೆ ಬೇಕಾಗುವಂತಹ ಇಕ್ವಿಪ್ಮೆಂಟ್ಸ್ ಬೇಕಾಗಿತ್ತು, ಬಿಡಿ ಭಾಗಗಳು ಬೇಕಾಗಿತ್ತು. ಆಗ ಫೆರಾಸಿಯೋಗೆ ಮತ್ತೊಂದು ಯೋಚನೆ ಬರುತ್ತೆ. ಯುದ್ಧದಲ್ಲಿ ಬಳಕೆಯಾದ ಹಾಳಾದ ಮಷಿನ್ ವಾಹನಗಳ ಬಿಡಿ ಭಾಗಗಳಿಂದ ಟ್ರ್ಯಾಕ್ಟರ್ ತಯಾರಿಸಬಹುದು ಅಂತ ಒಂದು ಪ್ರಯತ್ನ ಮಾಡೋಣ ಅಂತ ಅಂದುಕೊಳ್ತಾರೆ. ನಂತರ ಫೆರಾಸಿಯೋ ಇದೇ ಉಪಕರಣಗಳನ್ನು ಉಪಯೋಗಿಸಿಕೊಂಡು ಒಂದು ಟ್ರ್ಯಾಕ್ಟರ್ನ ತಯಾರು ಮಾಡ್ತಾರೆ. ಅಲ್ಲಿಯವರೆಗೆ ಪೆಟ್ರೋಲ್ ಟ್ರ್ಯಾಕ್ಟರ್ಗಳು ತಯಾರಿಗೆ ಬರ್ತಾ ಇದ್ದು, ಆದರೆ ಫೆರಾಸಿಯೋ ಡೀಸೆಲ್ ಇಂಜಿನ್ ಟ್ರ್ಯಾಕ್ಟರ್ನ ತಯಾರು ಮಾಡ್ತಾರೆ. ನಂತರ ಇದೇ ಕೆಲಸವನ್ನು ಮುಂದುವರಿಸಿಕೊಂಡು ತನ್ನದೇ ಆದ ಒಂದು ಚಿಕ್ಕ ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ. ಆ ಕಂಪನಿಗೆ ಲ್ಯಾಂಬೋರ್ಗಿನಿ ಅಂತ ಹೆಸರಿಡ್ತಾರೆ. ಅಲ್ಲಿಂದ ಟ್ರ್ಯಾಕ್ಟರ್ಗಳಿಗೆ ಬೇಡಿಕೆ ಹೆಚ್ಚಾಗುತ್ತಾ ಹೋಗುತ್ತೆ. ಈಗ ಪ್ರೊಡಕ್ಷನ್ ಕೂಡ ಹೆಚ್ಚಾಗಬೇಕು, ಅದಕ್ಕೆ ಹಣ ಬೇಕು, ವಿಸ್ತೀರ್ಣವಾದ ಜಾಗ ಬೇಕು. ಆಗ ಮಗನ ಸಹಾಯಕ್ಕೆ ತಂದೆ ಸಾಥ್ ಕೊಡ್ತಾರೆ. ತಮ್ಮ ಜಮೀನು ಮಾರಿ ಮಗನಿಗೆ ಹಣ ಕೊಡ್ತಾರೆ. ಇದನ್ನು ಉಪಯೋಗಿಸಿಕೊಂಡು ಫೆರಾಸಿಯೋ ತನ್ನ ಕಂಪನಿಯನ್ನು ದೊಡ್ಡದಾಗಿ ಮಾಡ್ತಾರೆ. ಪ್ರತಿದಿನ ತನ್ನ ಎಫರ್ಟನ್ನು ಹೆಚ್ಚು ಹಾಕಲು ಪ್ರಾರಂಭ ಮಾಡ್ತಾರೆ. ರಾತ್ರಿ ಹಗಲು ಅನ್ನೋದೇ ಕೆಲಸ ಮಾಡ್ತಾರೆ. ಅಲ್ಲಿಂದ ನೋಡುತ್ತಿದ್ದಂತೆ ಲ್ಯಾಂಬೋರ್ಗಿನಿ ಕಂಪನಿ ಇಡೀ ಇಟಲಿಯಲ್ಲಿ ಫೇಮಸ್ ಆಗುತ್ತೆ. ಬಿಸ್ನೆಸ್ ಕೂಡ ಚೆನ್ನಾಗಿ ರನ್ ಆಗುತ್ತೆ, ಲಾಭ ಕೂಡ ಹೆಚ್ಚಾಗುತ್ತೆ. ನಂತರ ಈ ಹಣವನ್ನು ಫೆರಾಸಿಯೋ ತನ್ನ ಅತ್ಯಂತ ಫೇವರೇಟ್ ಕನಸಿನ ಕಾರುಗಳನ್ನ ಖರೀದಿ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತಾರೆ. ಬೆಂಜಿನಿಂದ ಹಿಡಿದು ಆಗಿನ ಕಾಲದಲ್ಲಿ ಯಾವೆಲ್ಲ ಲಕ್ಸುರಿ ಕಾರುಗಳು ಇದ್ದವೋ ಅದೆಲ್ಲ ಕಾರುಗಳನ್ನ ಖರೀದಿ ಮಾಡ್ತಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಎಷ್ಟೇ ದೊಡ್ಡ ಕಂಪನಿಯ ಓನರ್ ಆಗಿದ್ರು ಫೆರಾಸಿಯೋ ತನ್ನ ಮೆಕ್ಯಾನಿಕಲ್ ಕೆಲಸವನ್ನ ಅವರು ಎಂದೂ ಬಿಟ್ಟಿರಲಿಲ್ಲ. ಆತನ ಕಾರುಗಳು ಸಮಸ್ಯೆ ಆದರೆ ತನ್ನ ಕಾರುಗಳು ಅವರೇ ರಿಪೇರಿ ಮಾಡಿಕೊಳ್ತಾ ಇದ್ರು. ಹೀಗಿರುವಾಗ ಆಗಿರುವ ಮತ್ತೊಂದು ಲಕ್ಸುರಿ ಕಾರಾದ ಫೆರಾರಿ ಕಾರನ್ನ ಫೆರಾಸಿಯೋ ಖರೀದಿ ಮಾಡ್ತಾರೆ. ಇದು ಇವರ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಫೆರಾಸಿಯೋ ಫೆರಾರಿ ಕಾರನ್ನು ಖರೀದಿಸಿದ ನಂತರ ಅದನ್ನು ಓಡಿಸ್ತಾರೆ. ಆದರೆ ಆ ಕಾರು ಅವರಿಗೆ ಅಷ್ಟೊಂದು ಇಷ್ಟವಾಗುವುದಿಲ್ಲ. ಫೆರಾರಿ 250 GT ಮಾಡೆಲನ್ನು ಅವರು ಖರೀದಿ ಮಾಡ್ತಾರೆ. ಅದರಲ್ಲಿ ಲೋಪದೋಷಗಳಿದ್ದವು.
ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರಿನ ಕ್ಲಚ್ ಸರಿಯಿಲ್ಲ. ಹಾಗಾಗಿ ಫೆರಾಸಿಯೋ ಆ ಕಾರಿನ ಕ್ಲಚ್ ಅನ್ನು ಓಪನ್ ಮಾಡಿ ನೋಡ್ತಾರೆ. ಅದು ದೊಡ್ಡ ಕ್ಲಚ್ ಆಗಿತ್ತು. ದೊಡ್ಡ ವಾಹನಗಳಲ್ಲಿ ಉಪಯೋಗಿಸುವ ಕ್ಲಚ್ ಅನ್ನ ಈ ಕಾರಿಗೆ ಉಪಯೋಗಿಸಿದ್ದಾರೆ ಅಂತ ಫೆರಾಸಿಯೋ ನೇರವಾಗಿ ದೂರು ಹಿಡಿದುಕೊಂಡು ಫೆರಾರಿ ಕಂಪನಿಯ ಮಾಲೀಕನ ಬಳಿ ಹೋಗ್ತಾರೆ. ಅಂತಹ ಒಂದು ದೊಡ್ಡ ಕಂಪನಿಯ ಮಾಲೀಕನ ಬಳಿ ಹೋಗಿ, ನಿಮ್ಮ ಕಾರು ಸರಿಯಿಲ್ಲ, ನಿಮ್ಮ ಕಾರಿನಲ್ಲಿ ಬಳಸಿರುವ ಪಾರ್ಟ್ಗಳು ಸರಿಯಿಲ್ಲ ಅಂದ್ರೆ ಅವರು ಕೇಳ್ತಾರ. ಅದು ಕೂಡ ಫೆರಾರಿ ಕಂಪನಿ. ನಿಮ್ಮ ಕಾರಿನ ಪಾರ್ಟ್ ಸರಿಯಿಲ್ಲ ಅಂತ ಹೇಳಿದ ಫೆರಾಸಿಯೋ ವಿರುದ್ಧ ಫೆರಾರಿ ಕಂಪನಿಯ ಮಾಲೀಕ ಎಂಜೋ ಫೆರಾರಿ ಸಿಟ್ಟಿಗೆದ್ದು ಹೇಳ್ತಾರೆ, ಸರಿ ಇಲ್ಲದೆ ಇರುವುದು ನಮ್ಮ ಕಾರಿನ ಕ್ಲಚ್ ಅಲ್ಲ, ಬದಲಾಗಿ ಅದನ್ನು ಓಡಿಸಿದವನು ಸರಿಯಿಲ್ಲ. ನಿನ್ನಂತಹ ಟ್ರ್ಯಾಕ್ಟರ್ ಓಡಿಸಿದವನಿಗೆ ನಮ್ಮ ಲಕ್ಸುರಿ ಫೆರಾರಿ ಕಾರು ಓಡಿಸೋದಕ್ಕೆ ಹೇಗೆ ಗೊತ್ತಾಗುತ್ತೆ ಅಂತ ಫೆರಾರಿ ಕಂಪನಿಯ ಮಾಲೀಕ ಫೆರಾಸಿಯೋಗೆ ಅಲ್ಲಿಂದ ಅವಮಾನ ಮಾಡಿ ಕಳಿಸ್ತಾರೆ. ಈ ಅವಮಾನ ಫೆರಾಸಿಯೋ ಸ್ವಾಭಿಮಾನವನ್ನು ಕಣಕ್ಕೆ ಬಿಡುತ್ತೆ. ಇದೇ ಅವಮಾನ ಲ್ಯಾಂಬೋರ್ಗಿನಿಯನ್ನು ಲಕ್ಸುರಿ ಕಾರು ಹುಟ್ಟೋದಕ್ಕೆ ಕಾರಣವಾಗುತ್ತೆ. ಅಸಲಿ ಸ್ಪೋರ್ಟ್ಸ್ ಕಾರು ಅಂದ್ರೆ ಏನು ಅನ್ನೋದನ್ನ ನಾನು ಪ್ರಪಂಚಕ್ಕೆ ತೋರಿಸ್ತೀನಿ ಅಂತ ಫೆರಾಸಿಯೋ ಶಪಥ ಮಾಡ್ತಾರೆ. ಫೆರಾಸಿಯೋ ತಲೆಯಲ್ಲಿ ಇದ್ದಿದ್ದು ಒಂದೇ ಒಂದು, ಹೇಗಾದ್ರೂ ಮಾಡಿ ನಾನು ಜಗತ್ತಿನ ಬೆಸ್ಟ್ ಸ್ಪೋರ್ಟ್ಸ್ ಕಾರು ತಯಾರಿಸಬೇಕು. ಇದಕ್ಕಾಗಿ ಕಾರುಗಳನ್ನ ಉತ್ಪಾದಿಸುವ ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ. ಈ ಕಂಪನಿಗೆ ಫೆರಾರಿಯ ಹಳೆ ಎಂಪ್ಲಾಯ್ಸ್ಗಳನ್ನ ಕೂಡ ಕೆಲಸಕ್ಕೆ ತೆಗೆದುಕೊಳ್ತಾರೆ. ಅಲ್ಲಿಂದ ಕೆಲವೇ ತಿಂಗಳಲ್ಲಿ ಫೆರಾಸಿಯೋ ಅವರ ಕನಸಿನ ಕಾರು ತಯಾರಾಗುತ್ತೆ. ಆ ಕಾರಿಗೆ ಲ್ಯಾಂಬೋರ್ಗಿನಿ 250 GTI ಅಂತ ಹೆಸರಿಡ್ತಾರೆ. ಕ್ಯೂರಿಯನ್ ಮೋಟರ್ ಶೋದಲ್ಲಿ ಈ ಕಾರನ್ನ ಪ್ರದರ್ಶನಕ್ಕೆ ಇಡಲಾಗುತ್ತೆ. ಎಲ್ಲ ಕಡೆಯಿಂದ ಈ ಕಾರಿಗೆ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ. ಒಬ್ಬ ಟ್ರ್ಯಾಕ್ಟರ್ ಮೆಕ್ಯಾನಿಕ್ ಕೂಡ ಮನಸ್ಸು ಮಾಡಿದ್ರೆ ಸ್ಪೋರ್ಟ್ಸ್ ಕಾರನ್ನ ತಯಾರಿಸಬಹುದು ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ತೋರಿಸಿಕೊಡ್ತಾರೆ. ನಂತರ ಸಮಯ ಕಳೀತಾ ಇದ್ದಂತೆ ಲ್ಯಾಂಬೋರ್ಗಿನಿ ಕಾರಿನ ಜನಪ್ರಿಯತೆ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ. ಗ್ರಾಹಕರಿಗೆ ಈ ಲ್ಯಾಂಬೋರ್ಗಿನಿ ಕಾರು ತುಂಬಾ ಇಷ್ಟವಾಗುತ್ತಾ ಹೋಗುತ್ತೆ. ಈ ಲ್ಯಾಂಬೋರ್ಗಿನಿ ಕಾರಿನ ಪಾಪ್ಯುಲಾರಿಟಿ ನೋಡಿ ಮತ್ತೆ ಲ್ಯಾಂಬೋರ್ಗಿನಿಯ 2 ಮಾಡೆಲ್ಗಳನ್ನ ಬಿಡುಗಡೆ ಮಾಡ್ತಾರೆ. ಒಂದು 400 GT, ಇನ್ನೊಂದು ಮುರಾಫಿ 400. ಈ ಮುರಾಫಿ 400 ಕಾರು ಮಾರುಕಟ್ಟೆಯಲ್ಲಿ ಸೂಪರ್ ಕಾರನ್ನು ಪಟ್ಟವನ್ನು ಪಡೆದುಕೊಳ್ಳುತ್ತೆ. ಇದಾದ ನಂತರ ಫೆರಾಸಿಯೋ ತನ್ನ ಜೀವನದಲ್ಲಿ ಹಿಂದೆ ತಿರುಗಿ ನೋಡಲಿಲ್ಲ. ಒಂದಾದ ನಂತರ ಮತ್ತೊಂದು ಕಾರು ಮಾಡೆಲ್ಗಳನ್ನ ಕಾರು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡ್ತಾನೆ ಹೋಗ್ತಾರೆ. ಎಲ್ಲಿಯವರೆಗೆ ಅಂದ್ರೆ ಫೆರಾರಿ ಕಂಪನಿಯ ಹಿಂದಕ್ಕೆ ಜಗತ್ತಿನ ಅತಿ ಹೆಚ್ಚು ಕಾರು ಮಾರಾಟವಾಗುವ ಹೆಗ್ಗಳಿಕೆ ಕೂಡ ಲ್ಯಾಂಬೋರ್ಗಿನಿ ಕಾರಿಗೆ ಬರುತ್ತೆ. ಸೇಡು ಅಂದ್ರೆ ತಿರುಗಿ ಬೀಳುವುದಲ್ಲ, ಬೆಳೆದು ನಿಲ್ಲೋದು ಅನ್ನೋದು ಇದೆ ಅಲ್ವಾ. ಅವಮಾನ ಮಾಡಿದವನ ಮುಂದೆ ಎದ್ದು ನಿಲ್ಲೋದು ಇದೆ ಅಲ್ವಾ, ಅದು ನಿಜವಾದ ಸೇಡು. ಮುಂದೆ ಈ ಕಂಪನಿಯನ್ನು ವೋಲ್ಕ್ಸ್ವ್ಯಾಗನ್ ಕಂಪನಿ ತೆಗೆದುಕೊಳ್ಳುತ್ತೆ. ಆರ್ಥಿಕ ಹಿಂಜರಿತದಿಂದ ಒಮ್ಮೆ ಡ್ರಾಪ್ ಆದ ಲ್ಯಾಂಬೋರ್ಗಿನಿ ಉತ್ಪಾದನೆ 2016ರಲ್ಲಿ ಮತ್ತೆ ಹೆಚ್ಚಾಗುತ್ತೆ. ಅದೇನೇ ಇರಲಿ, ಒಬ್ಬ ಸಾಮಾನ್ಯ ರೈತನ ಮಗ ಇಷ್ಟು ದೊಡ್ಡ ಕಂಪನಿ ಹುಟ್ಟು ಹಾಕಿದ್ದಾರಂದ್ರೆ ಅದು ನಿಜವಾಗಿಯೂ ಎಲ್ಲರಿಗೂ ಸ್ಫೂರ್ತಿ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಾಗೂ ನಿಮ್ಮ ಫೇವರೇಟ್ ಕಾರು ಯಾವುದು ಅನ್ನೋದನ್ನ ಕಾಮೆಂಟ್ ಮೂಲಕ ಶೇರ್ ಮಾಡಿ ಹಾಗೂ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು.